ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಇದೇ ತಿಂಗಳು 29ನೇ ತಾರೀಕು ಹುಣ್ಣಿಮೆ, ವಟಸಾವಿತ್ರಿ ಹುಣ್ಣಿಮೆ. ಇದಕ್ಕೆ ಕಾರ ಹುಣ್ಣಿಮೆ ಅಂತ ಕರೀತಾರೆ, ಭೂಮಿ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಈ ದಿನ ತುಂಬ ವಿಶೇಷವಾದಂಥ ಯೋಗಗಳಿದೆ. ನಾನು ಅದನ್ನು ಒಂದೊಂದು ಹೇಳ್ತೀನಿ, ಎಷ್ಟು ಯೋಗಗಳು ಯಾವಾಗ ಬರುತ್ತೆ ಅಂತ. ಆ ಸಮಯದಲ್ಲಿ ನಾವು ಪೂಜೆಯನ್ನು ಮತ್ತು ಮಂತ್ರಸಿದ್ಧಿಯನ್ನು ಮತ್ತು ದಾನವನ್ನು ಮಾಡ್ಕೊಳ್ಬೋದು. ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಕೂಡ ಮಾಡಿಕೊಳ್ಬೇಕು. ಲಕ್ಷ್ಮೀನಾರಾಯಣರ ಮಂಡಲವನ್ನು ಹಾಕಿ ಮತ್ತು ನಂದಿನಿ, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಈ ರೀತಿ ರಂಗೋಲಿಗಳನ್ನು ಹಾಕಿ ಪೂಜೆಯನ್ನು ಮಾಡಿಕೊಂಡು ಆ ಸ್ತೋತ್ರವನ್ನು ಹೇಳಿ ಫಲವನ್ನು ಕೇಳೋದ್ರಿಂದ ನಮಗೆ ಶೀಘ್ರವಾಗಿ ಫಲವನ್ನು ಕೊಡ್ತಾರೆ. ಯಾವ ರೀತಿ ಫಲವನ್ನು ಕೇಳಬೇಕು ಅನ್ನೋದನ್ನು ನಾನು ತೋರಿಸಿಕೊಡ್ತೀನಿ ಮತ್ತು ಅದು ಏನು ಯೋಗಗಳು ಅನ್ನೋದನ್ನು ನೋಡೋಣ. ಜೊತೆಗೆ ವಟಸಾವಿತ್ರಿ ಹುಣ್ಣಿಮೆ ಇದರ ವಿಶೇಷವನ್ನು ಕೂಡ ನಾವು ನೋಡೋಣ. ಸೂರ್ಯೋದಯಕ್ಕೆ ಮಿಥುನ ಲಗ್ನ, ಗುರು ಉಚ್ಚನಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಉಚ್ಚನಾಗಿ ಕಟಕ ಲಗ್ನದಲ್ಲಿ ಇದ್ದಾನೆ, ಕಟಕ ರಾಶಿಯಲ್ಲಿ. ಅವನ ಜೊತೆ ಶುಕ್ರ ಮತ್ತು ಬುಧ ಇದೆ. ಈ ಶುಭ ಗ್ರಹಗಳು 4 ನಮಗೆ: ಬುಧ, ಶುಕ್ರ, ಗುರು ಮತ್ತು ಚಂದ್ರ. ಇವರು ಒಟ್ಟಿಗೆ ಸೇರಿದ್ದಾರೆ ಅಂದರೆ ಅನೇಕ ಯೋಗಗಳು ನಮ್ಮ ಜಾತಕದಲ್ಲಿ ಮೂಡಿ ಬರುತ್ತೆ. ಸುಮಾರು ಜನ ಜಾತಕದಲ್ಲಿ ಈ ರೀತಿ ಯೋಗಗಳು ಇರುತ್ತೆ. ಅಷ್ಟಲಕ್ಷ್ಮಿ ಯೋಗ ಮತ್ತು ಶ್ರೀನಾಥ ಯೋಗ, ಗೌರಿ ಯೋಗ, ಲಕ್ಷ್ಮೀ ಯೋಗ, ಚತುಸ್ಸಾಗರ ಯೋಗ, ಈ ರೀತಿ ಯೋಗಗಳು ಈ ಸೋಮವಾರ ಬರ್ತಾ ಇದೆ. ಯಾರ್ಯಾರಿಗೆ ಈ ರೀತಿ ಯೋಗಗಳು ಜಾತಕದಲ್ಲಿದೆ ಅವರು ಪೂಜೆ ಮಾಡೋದ್ರಿಂದ ವಿಶೇಷವಾಗಿ ಫಲ ಸಿಗುತ್ತೆ. ಯೋಗ ಇಲ್ಲ ಅಂದರೂ ಕೂಡ ಎಲ್ಲರೂ ಈ ಪೂಜೆಗಳನ್ನು ಮಾಡಿಕೊಂಡು ಫಲಗಳನ್ನು ತಗೊಳ್ಬಹುದು. ವಟಸಾವಿತ್ರಿ ಹುಣ್ಣಿಮೆ ಕೂಡ ನಮಗೆ ಇದೇ ದಿನ ಬರ್ತಿದೆ. ಈ ದಿನ ಕೂಡ ನಾವು ಯಮದೇವರಿಗೆ ಮತ್ತು ಸಾವಿತ್ರಿ ದೇವರಿಗೆ ಪೂಜೆಯನ್ನು ಮಾಡ್ತೇವೆ. ಇದೆಲ್ಲವೂ ನಮಗೆ ವಿಶೇಷ ಫಲವನ್ನು ಕೊಡುತ್ತೆ. ಸೂರ್ಯೋದಯಕ್ಕೆ ಮಿಥುನ ಲಗ್ನ 5:56ಕ್ಕೆ. ಈ ಸಂದರ್ಭದಲ್ಲೇ ನಾವು ಪೂಜೆಯನ್ನು ಮೊದಲು ಪ್ರಾರಂಭ ಮಾಡಬೇಕು. ಇನ್ನು 3 ಕಾಲದಲ್ಲಿ ಕೂಡ ನಾವು ಪ್ರತಿನಿತ್ಯವೂ ಪೂಜೆಯನ್ನು ಮಾಡ್ತೀವಿ, ಅಂದರೆ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ. ಇನ್ನು ವಿಶೇಷವಾಗಿ ಈ 3 ಕಾಲದಲ್ಲಿ ಶಿಂಶುಮಾರ ರೂಪಿ ಪರಮಾತ್ಮನ ಸ್ತೋತ್ರವನ್ನು ಹೇಳೋದ್ರಿಂದ ನಮ್ಮ ಜೀವನದಲ್ಲಿ ಯಾವ ಕಾಲಕ್ಕೆ ಏನೇನು ಕಾರ್ಯಗಳು ಆಗಬೇಕು ಆ ಕಾರ್ಯಗಳು ಸುಗಮವಾಗಿ ಆಗತ್ತೆ. ಇದನ್ನು ನಾವು ಕನಿಷ್ಠ 11 ಬಾರಿ ಆದರೂ ನಾವು ಹೇಳ್ಕೊಳ್ಬೇಕು. ನಮೋ ಜ್ಯೋತಿರ್ಲೋಕಾಯ ಕಾಲ ಆಯನಾಯ ಅನಿಮಿಷಾಂಪತೆಯೇ ಮಹಾಪುರುಷಾಯ ಧೀಮಹಿ. ಈ ಸ್ತೋತ್ರವನ್ನು, ಶಿಂಶುಮಾರ ಸ್ತೋತ್ರವನ್ನು ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ 11 ಮತ್ತು ಮಧ್ಯಾಹ್ನ 11:57 ಅಥವಾ 12 ಗಂಟೆ ಅಭಿಜಿನ್ ಮುಹೂರ್ತ ಮತ್ತು ಸಾಯಂಕಾಲ ಗೋಧೂಳಿ ಸಮಯ, ಈ 3 ಕಾಲದಲ್ಲೂ ನಾವು ಈ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಇದರಿಂದ ನಮಗೆ ಮತ್ತು ನಮ್ಮ ಮನೆಯವರಿಗೆ ಬರ್ತಕ್ಕಂಥ ಅಪಮೃತ್ಯು ಪರಿಹಾರ ಆಗುತ್ತೆ. ಇದರ ಜೊತೆ ನಾವು ವಟಸಾವಿತ್ರಿ ಹುಣ್ಣಿಮೆಯನ್ನು ಮಾಡಿ ಯಮದೇವರಿಗೆ ಪೂಜೆಯನ್ನು, ಸಾವಿತ್ರಿ ದೇವಿಗೆ ಪೂಜೆಯನ್ನು ಮಾಡೋದ್ರಿಂದ ಕೂಡ ಅಪಮೃತ್ಯು ಪರಿಹಾರ ಆಗುತ್ತೆ. ಅದರ ಜೊತೆಗೆ ನಮಗೆ ಈಗ ಒಂದು ಜಾತಕದಲ್ಲಿ ಗ್ರಹಗಳು ಇದ್ದಲ್ಲೇ ಇರುತ್ತೆ, ನಮಗೆ ಬದಲಾಗೋದು ಸಮಯ ಮಾತ್ರ. ಈ ಸೂರ್ಯನಿಂದ ನಾವು ಲಗ್ನವನ್ನು ಬದಲಾಯಿಸ್ತಾ ಇರ್ತಾನೆ ಸೂರ್ಯ. ಈಗ ಬೆಳಗ್ಗೆ ನಮಗೆ ಸೂರ್ಯೋದಯಕ್ಕೆ ಮಿಥುನ ಲಗ್ನದಲ್ಲಿದ್ದರೆ ಮಧ್ಯಾಹ್ನ ಅಭಿಜಿನ್ ಮುಹೂರ್ತ ಕಾಲಕ್ಕೆ ನಮಗೆ ಕನ್ಯಾ ಲಗ್ನದಲ್ಲಿ ಲಗ್ನ ಇರುತ್ತೆ. ಲಗ್ನದಿಂದ ಲೆಕ್ಕ ಹಾಕಿದಾಗ 11ನೇ ಮನೆ, 10 ಮತ್ತು 11 ಎರಡೂ ಮನೆಯಲ್ಲಿ ನಮಗೆ ಗುರು ಮತ್ತು ಶುಕ್ರ ಬುಧರ ಒಂದು ಸಂಯೋಜನೆ ಇದೆ. ಇದಕ್ಕೆ ಶ್ರೀನಾಥ ಯೋಗ ಅಂತ ಹೇಳಿ ಕರೀತಾರೆ. ಈ ಶ್ರೀನಾಥ ಯೋಗದಲ್ಲಿ ಯಾರ್ಯಾರು ದೇವರನ್ನು ಸ್ಮರಣೆ ಮಾಡಿ ನಮ್ಮ ಅಭಿಷ್ಟಗಳನ್ನು ಹೇಳ್ಕೊಳ್ತಾರೆ ಅಥವಾ ಭಗವಂತನಲ್ಲಿ ಅತಿ ಭಕ್ತಿಯನ್ನು ಮಾಡ್ತಾರೆ, ಅವರಿಗೆ ತಕ್ಷಣ ಭಗವಂತ ಒಲಿತಾನೆ. ಇದೆಲ್ಲ ನಾವು ಈ ಉದಾಹರಣೆಗಳನ್ನು ಮಹಾಭಾರತ, ಭಾಗವತದಲ್ಲಿ ನೋಡಿದ್ದೀವಿ. ಗಜರಾಜನಿಗೆ ಒಲಿದಂತಹ ಭಗವಂತ, ಅದು ಕೂಡ ಇಂಥ ಯೋಗಗಳಲ್ಲಿ ಧ್ರುವರಾಜರಿಗೆ, ಪ್ರಹ್ಲಾದರಿಗೆ, ಈ ಎಲ್ಲ ಭಕ್ತರಿಗೆ ಒಲಿದಂತಹ ಸಮಯ ಇದೇ ಆಗಿರುತ್ತೆ. ಏನು ಯೋಗಗಳು ಇರುತ್ತೆ, ಎಲ್ಲ ಗ್ರಹಗಳು, ಶುಭ ಗ್ರಹಗಳು ಒಟ್ಟಿಗೆ ಸೇರಿರ್ತವೆ. ಆಗ ಲಗ್ನದಿಂದ 10, 11 ಈ ರೀತಿಯಾದಂತಹ ಕೇಂದ್ರ ತ್ರಿಕೋಣಗಳಲ್ಲಿ ಇರ್ತಕ್ಕಂಥ ಸಮಯದಲ್ಲೇ ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡತಕ್ಕಂಥದ್ದು. ಅಂಥ ಯೋಗ ನಮಗೀಗ ಸೋಮವಾರ ಬಂದಿದೆ. 3 ಸಮಯದಲ್ಲೂ ನಾವು ದೇವರನ್ನು ಆರಾಧನೆ ಮಾಡಬೇಕು. 3 ಸಮಯದಲ್ಲಿ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯವೂ ಇದನ್ನು ಮಾಡ್ತೀವಿ. ಈ ದಿನ ಇನ್ನೂ ವಿಶೇಷ. ಬೆಳಗ್ಗೆ 5:56ಕ್ಕೆ ಸೂರ್ಯೋದಯ, ಮಧ್ಯಾಹ್ನ 11:26ರಿಂದ ಅಭಿಜಿನ್ ಮುಹೂರ್ತ, ಸಾಯಂಕಾಲ 5:30ಯಿಂದ 6:45, 7 ಗಂಟೆ ತನಕ ಗೋಧೂಳಿ. ಈ 3 ಸಮಯದಲ್ಲಿ ನಾವು ಆರಾಧನೆ ಮಾಡಬೇಕು. ಅಭಿಜಿನ್ ಮುಹೂರ್ತದಲ್ಲಿ ನಮಗೆ 11ನೇ ಮನೆ, 10 ಮತ್ತು 11 ಗುರು ಇರೋದರಿಂದ, 6ನೇ ಮನೆ ರಾಹು ಇರೋದರಿಂದ ಇದಕ್ಕೆ ಅಷ್ಟಲಕ್ಷ್ಮಿ ಯೋಗ ಅಂತ ಕರೀತಾರೆ. ಶ್ರೀನಾಥ ಯೋಗದ ಜೊತೆ ಅಷ್ಟಲಕ್ಷ್ಮಿ ಯೋಗ ಮತ್ತು ಲಕ್ಷ್ಮೀ ಯೋಗ, ಗೌರಿ ಯೋಗ, ಚತುಸ್ಸಾಗರ ಯೋಗ ಇದು ಕೂಡ ನಮಗೆ ಬರ್ತಾ ಇದೆ. ಇದರ ಜೊತೆ
ಸಾಯಂಕಾಲ 6:30 ಗೋಧೂಳಿ ಮುಹೂರ್ತದಲ್ಲಿ ಧನುರ್ಲಗ್ನ ಬರ್ತಾ ಇದೆ. ಕೇಂದ್ರದಿಂದ 7ನೇ ಮನೆ, ಕೇಂದ್ರದಲ್ಲಿ ಚಂದ್ರ ಇರ್ತಾನೆ ಮತ್ತು ಕೇಂದ್ರದಿಂದ 7ನೇ ಮನೆಗೆ ನಮಗೆ ಗುರು, ಶುಕ್ರ, ಬುಧ, ಸೂರ್ಯ ಎಲ್ಲರೂ ಇರ್ತಾರೆ. ಇದು ಕೂಡ ಅದು ಧನುರ್ಲಗ್ನ, ಅದು ಗುರುವಿನ ಮನೆ ಆಗಿದೆ. ಅದು ಕೂಡ ವಿಶೇಷ ಫಲಗಳನ್ನು ನಮಗೆ ಕೊಡುತ್ತೆ. ಈ ರೀತಿ ಯೋಗಗಳನ್ನು ಕೊಡುತ್ತೆ. ಈ ಯೋಗಗಳು ಇದ್ದಾಗ ಇದನ್ನು ತಿಳಿದು ನಾವು ಪೂಜೆ ಮಾಡಿ ಅವರಿಗೆ ಸಮರ್ಪಣೆ ಮಾಡೋದ್ರಿಂದ ಆ ಫಲ ಆ ತಕ್ಷಣಕ್ಕೆ ನಮಗೆ ಬರುತ್ತೆ. ನಮ್ಮದು ಏನೇನು ಇಷ್ಟು ವರ್ಷ ಮಾಡಿದ್ದೀವಿ ಎಲ್ಲ ಕರ್ಮಗಳು ಭಗವಂತನಿಗೆ ಸಮರ್ಪಣೆಯನ್ನು ಭಕ್ತಿಯಿಂದ ಮಾಡಿ ಅನೇಕ ವಿಧವಾದ ಸ್ತೋತ್ರಗಳನ್ನು, ಅವನ ಮಹಿಮಾ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕಾಗತ್ತೆ. ಗಜೇಂದ್ರ ಮೋಕ್ಷ, ಸುಧಾಮ ಚರಿತ್ರೆ ಮತ್ತು ದ್ರೌಪದಿ ಮಾನರಕ್ಷಣೆ, ಈ ರೀತಿ ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು. ಲಕ್ಷ್ಮೀ ಹೃದಯ, ನಾರಾಯಣ ಹೃದಯವನ್ನು ಪಾರಾಯಣ ಮಾಡ್ಬೋದು. ಮತ್ತು ದೇವರ ಕಲ್ಯಾಣಕ್ಕೆ ಸಂಬಂಧಪಟ್ಟ ಲಕ್ಷ್ಮೀ ಶೋಭಾನ, ವೆಂಕಟೇಶ ಕಲ್ಯಾಣ, ಈ ರೀತಿಯಾದ ಸ್ತೋತ್ರಗಳನ್ನು ಮಾಡಬಹುದು. ಈ ಸಮಯದಲ್ಲಿ ಸಮಯ ವ್ಯರ್ಥ ಮಾಡದೆ ಇದನ್ನು ಮಾಡೋದ್ರಿಂದ ಶೀಘ್ರವಾದಂತಹ ಫಲ ದೇವರು ಅನುಗ್ರಹ ಮಾಡ್ತಾನೆ. ಮತ್ತು ವಟಸಾವಿತ್ರಿ ಹುಣ್ಣಿಮೆ ಆಗಿರೋದ್ರಿಂದ ನಾವು ಸಾಯಂಕಾಲ ಸಾವಿತ್ರಿಗೆ ಆರತಿಯನ್ನು ಮಾಡಿ ಸಾವಿತ್ರಿಗೆ ಸಂಬಂಧಪಟ್ಟ ಹಾಡನ್ನು, ಸಾವಿತ್ರಿ ಕಥೆಯನ್ನು ಕೇಳಬೇಕು. ಇನ್ನು ಎಲ್ಲ ಪೂಜೆ ಮುಗಿದ ನಂತರ ಸಾಯಂಕಾಲ 6 ಗಂಟೆ, 6:45, 7 ಗಂಟೆಯಲ್ಲಿ ನಾವು ತಟ್ಟೆಯಲ್ಲಿ 2 ತಾಂಬೂಲವನ್ನು ಇಟ್ಟು ಅದರಲ್ಲಿ ಅರಿಶಿನ, ಕುಂಕುಮ, ಹೂವು, ವೀಳ್ಯದೆಲೆ, ಅಡಿಕೆ ಎಲ್ಲವನ್ನು ಇಟ್ಟು ದೇವರಿಗೆ, ನಮ್ಮ ಕುಲದೇವರ ಮುಂದೆ ಇಟ್ಟು ದೇವರಿಗೆ ಬೆಳಗಿಂದ ನಾವು ಮಾಡಿರ್ತೀವಿ ದೇವರ ಸ್ತೋತ್ರಗಳು ಪಾರಾಯಣ ಭಕ್ತಿಯಿಂದ. ಅದೇ ಚಿಂತನೆಯಲ್ಲೇ ನಾವು ಕುಲದೇವರಿಗೆ ನಮ್ಮ ಒಂದು ಕೋರಿಕೆಯನ್ನು ಸಮರ್ಪಣೆ ಮಾಡಬೇಕು. ಭಗವಂತ, ಅದನ್ನು ನೀನು ಗಜರಾಜನಿಗೆ ಏನು ಈಡೇರಿಸಿಕೊಟ್ಟೆ, ಸುಧಾಮನಿಗೆ ಏನು ಕೊಟ್ಟಿದ್ಯಾ, ಈ ರೀತಿಯಾಗಿ ನೀನು ಅಂಬರೀಷ ಎಲ್ಲ ಭಕ್ತರ ಸ್ಮರಣೆಯನ್ನು ಮಾಡಿ ಈ ಎಲ್ಲ ಭಕ್ತರಿಗೂ ವರವನ್ನು ಕೊಟ್ಟಂತೆ ನಾನು ಕೂಡ ನಿನ್ನ ಭಕ್ತ, ನನಗೆ ಈ ವರವನ್ನು ಕೊಡು, ನನಗೆ ಈ ಕೆಲಸವನ್ನು ಮಾಡಿಕೊಡು. ನಮ್ಮದು ತುಂಬ ದಿವಸದಿಂದ ಒಂದು ಕೆಲಸ ನಿಂತಿದೆ, ಒಂದು ಜಮೀನು ಇರಬಹುದು, ಮನೆಯಲ್ಲಿ ಮದುವೆ ಇರಬಹುದು, ಶುಭ ಕಾರ್ಯಗಳಿರಬಹುದು, ನಿಮ್ಮ ಏನೇ ಕೋರಿಕೆಗಳಿದ್ದರೂ ಕೂಡ ಅವನು ಮುಂದೆ ಭಕ್ತಿಯಿಂದ ಸಮರ್ಪಣೆ ಮಾಡಿ ಇದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ಆ ತೆಂಗಿನಕಾಯನ್ನು 8 ದಿನ ಅಥವಾ 12 ದಿನ ಪೂಜೆಯನ್ನು ಮಾಡಿ ಸಿಹಿಯನ್ನು ಮಾಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಅದು ಕೆಲಸಗಳು ಆಗತ್ತೆ ಮತ್ತು ದೇವರು ಅದರ ಸೂಚನೆಯನ್ನು ಕೂಡ ನಿಮಗೆ ಕೊಡ್ತಾನೆ. ಎಲ್ಲ ಯೋಗಗಳನ್ನು ಒಳಗೊಂಡಂತಹ ದಿನಗಳನ್ನು ನಾವು ವ್ಯರ್ಥ ಮಾಡಲೇಬಾರ್ದು. ಈಗ ಸೋಮವತಿ ಅಮಾವಾಸ್ಯೆ ಮಾಡಿದ ನಂತರ ನಮಗೆಷ್ಟು ಪಾಸಿಟಿವ್ ವೈಬ್ರೇಷನ್ ಇದೆ ಮನೆಯಲ್ಲಿ ಆಗಲಿ ನಮಗೆ ಆಗಲಿ, ಎಷ್ಟು ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾಯಿದೆ. ಅಂಥ ದಿನಗಳಲ್ಲಿ ನಾವು ಈ ಯೋಗಗಳ ಇರ್ತಕ್ಕಂಥ ದಿನಗಳನ್ನು ಸದುಪಯೋಗ ಮಾಡಿಕೊಳ್ಬೇಕು. ಇನ್ನು ವಟಸಾವಿತ್ರಿ ಹುಣ್ಣಿಮೆ, ಇದು ಕೂಡ ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು. ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈಗಲೂ ಕೂಡ ನಾನು ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಳೋಣ. ವಟಸಾವಿತ್ರಿ ಹುಣ್ಣಿಮೆ ಅಂದರೆ ನಾವು ಆಲದ ಮರಕ್ಕೆ ಪೂಜೆಯನ್ನು ಮಾಡೋದು ವಿಶೇಷ. ಆಲದ ಮರಕ್ಕೆ ಯಾಕೆ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ಪೂರ್ಣವಾಗಿ ವಿವರವನ್ನು ಹೇಳಿದ್ದೀನಿ. ಅದೇ ರೀತಿಯಾಗಿ ನಾವು ಆಲದ ಮರದಲ್ಲಿ ಸತ್ಯವಾನ್ ಹೊರಗಿರ್ತಾನೆ, ಅಲ್ಲಿ ತಲೆನೋವು ಅಂತ ಹೇಳ್ತಾನೆ ಮರಕ್ಕೆ ಹೊರಗಿ. ಆಗ ಸಾವಿತ್ರಿ ಹೇಗೆ ತನ್ನ ಗಂಡನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾಳೆ. ಯಮಧರ್ಮರಾಜರು ಬಂದರೂ ಕೂಡ ಆ ಪಾಶವನ್ನು ಸತ್ಯವಾನ್ಗೆ ಹಾಕೋಕ್ಕಾಗಲ್ಲ, ಅವಳ ಪಾತಿವ್ರತ್ಯ ಅಷ್ಟಿರುತ್ತೆ. ಸ್ವತಃ ವೇದವ್ಯಾಸರೇ ಈ ಒಂದು ಪರ್ವಕ್ಕೆ ಪತಿವ್ರತ ಪರ್ವ ಅಂತ ಹೇಳಿ ಹೆಸರಿಟ್ಟಿದ್ದಾರೆ, ಕೊಂಡಾಡಿದ್ದಾರೆ. ಅಂತಹ ಪಾತಿವ್ರತ್ಯ ಆಕೆದು. ಅಂಥ ದಿನ ನಮಗೆ ಈ ವಟಸಾವಿತ್ರಿ ಹುಣ್ಣಿಮೆ. ಈ ದಿನ ಆಲದ ಮರಕ್ಕೆ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಧರ್ಮರಾಜರಿಗೆ ಕೂಡ ನಾವು ಪೂಜೆಯನ್ನು ಮಾಡಬೇಕು. ಶ್ಯಾಮಲಾದೇವಿ ಸಹಿತವಾಗಿ ಧರ್ಮರಾಜರಿಗೆ ಪೂಜೆಯನ್ನು ಮಾಡಬೇಕು. ಆಲದ ಮರದಲ್ಲಿ ಯಮದೇವರನ್ನು ಮುತ್ತೈದೆಯರು ಪೂಜೆ ಮಾಡ್ತಾರೆ. ನಮೋ ವೃಕ್ಷ ಸ್ವರೂಪಾಯ ಮಹಾಪ್ರಣವರೂಪಿಣೆ ಮಹದ್ರ ಸೋಪವಿಷ್ಟಾಯ ನ್ಯಗ್ರೋಧಾಯ ನಮೋಸ್ತುತೆ ಅಂತ ಹೇಳಿ ನಾವು ಪೂಜೆಯನ್ನು ಮಾಡಬೇಕು. ಸ್ಕಂದ ಪುರಾಣದಲ್ಲಿ ಪ್ರತಿ ತಿಂಗಳು ಆಲದ ಮರದಲ್ಲಿ ಯಮದೇವರನ್ನು ಒಂದೊಂದು ಹೆಸರಿನಿಂದ ಪೂಜೆ ಮಾಡಬೇಕು ಅಂತ ಹೇಳಿ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಧರ್ಮರಾಜೋ ಯಮೋ ದಾತಃ ಮೃತ್ಯು ಕಾಲ ತಕೋರ್ಯಮಃ ವೈವಸ್ವತಃ ಚಿತ್ರಗುಪ್ತೋ ದಾಂತೋ ಮೃತ್ಯು ಕ್ಷಯೋ ವಟಃ. ಅಂದರೆ ಚೈತ್ರ ಮಾಸದಲ್ಲಿ ಧರ್ಮರಾಜ, ವೈಶಾಖದಲ್ಲಿ ಯಮ, ಜ್ಯೇಷ್ಠದಲ್ಲಿ ಧಾತ, ಆಷಾಢದಲ್ಲಿ ಮೃತ್ಯು, ಶ್ರಾವಣದಲ್ಲಿ ಕಾಲ, ಭಾದ್ರಪದದಲ್ಲಿ ಅಂತಕ, ಆಶ್ವಿನದಲ್ಲಿ ಆರ್ಯಮ, ಕಾರ್ತಿಕದಲ್ಲಿ ವೈವಸ್ವತ, ಮಾರ್ಗಶಿರದಲ್ಲಿ ಚಿತ್ರಗುಪ್ತ, ಪೌಷ್ಯದಲ್ಲಿ ದಾಂತ, ಮಾಘದಲ್ಲಿ ಮೃತ್ಯು, ಪಾಲ್ಗುಣದಲ್ಲಿ ಕ್ಷಯ. ಈ ಕ್ರಮದಲ್ಲಿ ಆಲದ ಮರದಲ್ಲಿ ಯಮದೇವರನ್ನು ಪೂಜೆ ಮಾಡಿ ನಮಸ್ಕಾರವನ್ನು ಮಾಡಬೇಕು. ಪ್ರಕೃತ ಜ್ಯೇಷ್ಠ ಮಾಸದಲ್ಲಿ ದಾತ ಅಂತಕ್ಕಂಥ ಯಮದೇವರ ರೂಪವನ್ನು ಸುಮಂಗಲಿಯರು ವಿಶೇಷವಾಗಿ ಪೂಜೆ ಮಾಡಬೇಕು.
ಆಲದ ಮರಕ್ಕೆ 12 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಯಮದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಬೇಕು. ಈ ದಿನ ವಿಶೇಷವಾಗಿ ಸೌಭಾಗ್ಯ ರಂಗೋಲಿಯನ್ನು ಹಾಕ್ಕೊಳ್ಬೇಕು. ಇದು ಬರೀ ಅರಿಶಿಣ ಕುಂಕುಮ ಶ್ರೀಕಾರದಿಂದ ತುಂಬಿರ್ತಕ್ಕಂಥ ರಂಗೋಲಿ, ಸೌಭಾಗ್ಯ ರಂಗೋಲಿ. ಅಷ್ಟ ದಿಕ್ಕುಗಳಿಂದ ಬರ್ತಕ್ಕಂಥ ಎಲ್ಲ ಏನೇನು ಅಪಮೃತ್ಯು ಆಗಿರಬಹುದು ಅಥವಾ ಬೇರೆ ಏನೇ ತೊಂದರೆಗಳಾಗಿರ್ಬೋದು ಎಲ್ಲವನ್ನು ನಿವಾರಣೆ ಮಾಡಿ ರಕ್ಷಣೆ ಮಾಡು ಅಂತ ಹೇಳಿ ಲಕ್ಷ್ಮೀನಾರಾಯಣರನ್ನು ಈ ಮಂಡಲದಲ್ಲಿ ಕೂರಿಸಿ ನಾವು ಪ್ರಾರ್ಥನೆಯನ್ನು ಮಾಡಿ ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಹೂವು ಗೆಜ್ಜೆ ವಸ್ತ್ರಗಳಿಂದ ಪೂಜೆಯನ್ನು ಮಾಡಬೇಕು. ಈ ರೀತಿ ಸೌಭಾಗ್ಯವನ್ನು ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲೇ ಈ ರಂಗೋಲಿಯನ್ನು ಹಾಕಿ ನಾವು ಇಲ್ಲೇ ಆಲದ ಮರ ಚಿತ್ರ ಅಥವಾ ವಟ ಸಾವಿತ್ರಿ ವೃಕ್ಷ ಚಿತ್ರವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಎಲ್ಲ ದಿಕ್ಕುಗಳಿಂದ ಬರ್ತಕ್ಕಂಥ ಅಪಮೃತ್ಯು ಪರಿಹಾರ ಆಗತ್ತೆ. ಯಾವುದೇ ರೀತಿ ದುರ್ಮರಣ ಆಗಿರ್ಬೋದು, ಆಕ್ಸಿಡೆಂಟ್ಗಳಾಗಿರ್ಬೋದು ಅಥವಾ ಏನೇ ರೋಗ ರುಜಿನಗಳಾಗಿರ್ಬೋದು, ಇದೆಲ್ಲ ನಮಗೆ ಅವರು ಪರಿಹಾರವನ್ನು ಮಾಡ್ತಾರೆ. ಇನ್ನು ಇಂಥ ಯೋಗಗಳಲ್ಲಿ ಪೂಜೆ ಮಾಡಿದ್ರೆ ನಮಗೆ ವಿಶೇಷವಾಗಿ ಇನ್ನೂ ಅನುಗ್ರಹ ಮಾಡ್ತಾರೆ. ಎಲ್ಲ ಜನ್ಮಗಳಲ್ಲೂ ಅವೈಧವ್ಯವನ್ನು ತಪ್ಪಿಸ್ತಾರೆ. ಒಳ್ಳೆ ಮುತ್ತೈದೆತನವನ್ನು ಕೂಡ ಅವರು ನಮಗೆ ಕೊಡ್ತಾರೆ. ಹೀಗೆ ನಾವು ಈ ವ್ರತದ ಉಪಯೋಗಗಳನ್ನು, ಈ ಯೋಗದ ಉಪಯೋಗಗಳನ್ನು ನಾವು ಇಂಥ ಪರ್ವಕಾಲಗಳಲ್ಲಿ ಸಾರ್ಥಕ ಮಾಡಿಕೊಳ್ಬೇಕು. ಎಂಥದೇ ಮಹಾದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಇದು ನಮಗೆ ಗೊತ್ತೂ ಆಗಿರೋದಿಲ್ಲ. ಆ ರೀತಿಯಾಗಿ ಅವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಇಲ್ಲಿ ನಾವು ಈ ಚಿತ್ರಕ್ಕೆ, ಆಲದ ಮರದ ಚಿತ್ರಕ್ಕೆ ನಾವು ಪೂಜೆಯನ್ನು ಮಾಡಬೇಕು. ಇಲ್ಲಿ ನಮಗೆ ಕಳಶ ಸ್ಥಾಪನೆ ಅದೆಲ್ಲ ಏನೂ ಇರೋದಿಲ್ಲ. ವಿಶೇಷವಾಗಿ ಯಮದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಕ್ಕಂಥ ಪೂಜೆ ಆಗಿದೆ. ಇಲ್ಲಿ ನಾವು ಮೊದಲು ಯಮಧರ್ಮದೇವರಿಗೆ ಶ್ಯಾಮಲಾದೇವಿ ಸಹಿತವಾಗಿ ಅವರ ಹೆಸರುಗಳನ್ನು ಹೇಳಿ ಪೂಜೆಯನ್ನು ಮಾಡಬೇಕು. ಶ್ಯಾಮಲ ಸಹಿತ ಯಮಾಯ ನಮಃ, ಶ್ಯಾಮಲ ಸಹಿತ ಧರ್ಮರಾಜಾಯ ನಮಃ, ಶ್ಯಾಮಲ ಸಹಿತ ಮೃತ್ಯುವೇ ನಮಃ, ಶ್ಯಾಮಲ ಸಹಿತ ಅಂತಕಾಯ ನಮಃ, ಶ್ಯಾಮಲ ಸಹಿತ ವೈವಸ್ವತಾಯ ನಮಃ, ಶ್ಯಾಮಲ ಸಹಿತ ಕಾಲಾಯ ನಮಃ, ಶ್ಯಾಮಲ ಸಹಿತ ಸರ್ವಭೂತಕ್ಷಯಾಯ ನಮಃ, ಶ್ಯಾಮಲ ಸಹಿತ ಔದುಂಬರಾಯ ನಮಃ, ಶ್ಯಾಮಲ ಸಹಿತ ದಗ್ಧಾಯ ನಮಃ, ಶ್ಯಾಮಲ ಸಹಿತ ನೀಲಾಯ ನಮಃ, ಶ್ಯಾಮಲ ಸಹಿತ ಪರಮೇಷ್ಠಿನೇ ನಮಃ, ಶ್ಯಾಮಲ ಸಹಿತ ರುಕೋದರಾಯ ನಮಃ, ಶ್ಯಾಮಲ ಸಹಿತ ಚಿತ್ರಾಯ ನಮಃ, ಶ್ಯಾಮಲ ಸಹಿತ ಚಿತ್ರಗುಪ್ತಾಯ ನಮಃ ಅಂತ ಹೇಳಿ ನಾವು ಮೊದಲು ಯಮದೇವರಿಗೆ ಪೂಜೆಯನ್ನು ಮಾಡಬೇಕು. ಈ ರೀತಿಯಾಗಿ ಅವರ ಹೆಸರುಗಳನ್ನು ಹೇಳಿ ಪುಷ್ಪದಿಂದ ಅವರಿಗೆ ಅರ್ಚನೆಯನ್ನು ಮಾಡಬೇಕು. ನಂತರ ಮನೆಯವರ ಎಲ್ಲರ ಒಳಿತಿಗಾಗಿ ಆಯುಷ್ಯವನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಆನಂತರ ವಟಸಾವಿತ್ರಿ ಹಾಡುಗಳನ್ನು ಹೇಳಿ ವಟಸಾವಿತ್ರಿಗೆ ಪೂಜೆಯನ್ನು ಮಾಡಿ ಉಡಿಯನ್ನು ತುಂಬಬೇಕು. ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರದಿಂದ ಪೂಜೆ ಮಾಡಿ ಒಳ್ಳೊಳ್ಳೆ ಪುಷ್ಪಗಳಿಂದ ಪೂಜೆಯನ್ನು ಮಾಡಿ ಉಡಿ ತುಂಬಿ ಆರತಿಯನ್ನು ಮಾಡಬೇಕು. ನೈವೇದ್ಯ, ವಿಶೇಷವಾಗಿ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು. ಯಮಧರ್ಮರಾಜರಿಗೆ ಮತ್ತು ಶ್ಯಾಮಲಾದೇವಿಗೆ ಆರತಿಯನ್ನು ಮಾಡಿದ ನಂತರ ಸತ್ಯವಾನ್ ಮತ್ತು ಸಾವಿತ್ರಿ ಇವರಿಗೂ ಕೂಡ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು. ನಂತರ ಯಮದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ನಂತರ ಸಾವಿತ್ರಿ ದೇವಿಗೆ ಅರ್ಘ್ಯವನ್ನು ಕೊಡಬೇಕು. ಸಾಯಂಕಾಲ ಹಾಡುಗಳನ್ನು ಹೇಳಬೇಕು. ಸತ್ಯವಾನ್ ಸಾವಿತ್ರಿಯ ಕಥೆಯ ಹಾಡುಗಳನ್ನು ಸೆರಗಿನಲ್ಲಿ 2 ಸಾರಿ ಕುಂಕುಮವನ್ನು ಹಾಕಿ, ಸೆರಗಿನ ಕೊನೆಯಲ್ಲಿ 2 ಸಾರಿ ಕುಂಕುಮವನ್ನು ಹಾಕಿ ಹಾಡನ್ನು ಹೇಳಿ ನಂತರ ಮುತ್ತೈದೆಯರಿಗೆ ಆ ಕುಂಕುಮವನ್ನು ಕೊಟ್ಟು ತಾವು ಮನೆಯವರೆಲ್ಲ ಹಚ್ಕೊಳ್ಬೇಕು. ಈ ದಿನ ವಿಶೇಷವಾಗಿ ಅಖಂಡವಾಗಿ ಸೂರ್ಯೋದಯದಿಂದ ತುಪ್ಪದ ದೀಪ ಹಚ್ಚಿಟ್ಟು ಪೂರ್ತಿ ದಿನ ಇರುವಂತೆ ನೋಡಿಕೊಳ್ಬೇಕು. ಇದು ಕೂಡ ತುಂಬ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ತುಪ್ಪದ ದೀಪದ ಮುಂದೆ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ರೆ ಮತ್ತು ಭಕ್ತಿಯಿಂದ ಅವನ ಮಹಿಮಾ ಸ್ಮರಣೆಯನ್ನು ನೆನೆದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಬೇಗ ಅನುಗ್ರಹವನ್ನು ಮಾಡ್ತಾನೆ. ಕಾಲನಾಮಕ ಪರಮಾತ್ಮ ಶಿಂಶುಮಾರ ರೂಪಿ ಪರಮಾತ್ಮನನ್ನು 3 ಕಾಲದಲ್ಲೂ 11 ಬಾರಿ ಜಪವನ್ನು ಮಾಡಿ. ಇನ್ನು ವಟಸಾವಿತ್ರಿ ಪೂಜೆ ಮಾಡ್ತಕ್ಕಂಥ ಮುಂಚೆ ಸಂಕಲ್ಪವನ್ನು ಮಾಡಿ, ಈ ದಿನ ನಾನು ವಟಸಾವಿತ್ರಿ ವ್ರತವನ್ನು ಆಚರಣೆ ಮಾಡ್ತಿದ್ದೇನೆ. ನನ್ನ ಪತಿಯ ಮತ್ತು ಮಕ್ಕಳ ಆರೋಗ್ಯ ಮತ್ತು ಆಯಸ್ಸು ಅಭಿವೃದ್ಧಿಗೋಸ್ಕರ ಮತ್ತು ನನಗೆ ಜನ್ಮದಲ್ಲಿ ಅವೈಧವ್ಯ ಪರಿಹಾರಕ್ಕೋಸ್ಕರ ಈ ವ್ರತವನ್ನು ಆಚರಣೆ ಮಾಡ್ತಿದ್ದೇನೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಾರದರಿಗೆ, ಯಮಧರ್ಮದೇವರಿಗೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು. ಇನ್ನು ಅರ್ಘ್ಯ ಕೊಡ್ತಕ್ಕಂಥ ಮಂತ್ರ: ಯಮೋ ನಿಹಂತ ಪಿತೃಧರ್ಮರಾಜೋ ವೈವಸ್ವತೋ ದಂಡಧರಶ್ಚ ಕಾಲಃ ಪ್ರೇತಾದಿಪೋ ದತ್ತ ಕೃತಾನುಸಾರಿ ಕೃತಾಂತ ಏತದ್ದಶ ಕೃಪಜಂತಿ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು 3 ಬಾರಿ. ಇನ್ನು ಸಾವಿತ್ರಿಗೆ ಅರ್ಘ್ಯವನ್ನು ಕೊಡಬೇಕು. ಅವೈಧವ್ಯಂ ಚ ಸೌಭಾಗ್ಯಂ ದೇಹಿ ತ್ವಂ ಮಮ ಸುವ್ರತೆ ಪುತ್ರಾನ್ ಪೌತ್ರಾಂಶ್ಚ ಸೌಖ್ಯಂ ಚ ಗೃಹಾಣಾರ್ಘ್ಯಂ ನಮೋಸ್ತುತೆ ಸತ್ಯವಾನ್ ಸಾವಿತ್ರೈ ನಮಃ ಇದಮರ್ಘ್ಯಂ
ಅಂತ ಹೇಳಿ 3 ಬಾರಿ ಸಾವಿತ್ರಿಗೆ ಅರ್ಘ್ಯವನ್ನು ಕೊಡಬೇಕು. ಎಲ್ಲರೂ ಕೂಡ ಈ ದಿನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.